ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ಮನ್ ರೋಡ್ ನೋಡ್ತಿದ್ದೀರಾ? ಇದು ಬಂದು ನಿಮಗೆ 25 ಅಡಿ ಗೌರ್ಮೆಂಟ್ ನಕಾಶೆ ರೋಡು, ಕಾಲುವೆ ರೋಡ್ ಇದು. ಈ ರೋಡ್ ಬಂದ್ಕೊಂಡಿರೋಂಥ ಜಾಗನೇ 2 ಎಕರೆ ಜಾಗ. 2 ಎಕರೆ 30 ಗಂಟೆ ಖರಾಬ್ ಬರುತ್ತೆ ನಿಮಗೆ. ಅದಕ್ಕಿಂತ ಮುಂಚೆ ನೋಡಿ, ನಿಮಗೆ ಪಕ್ಕದಲ್ಲೆಲ್ಲ ಬಂದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ, ಎಲ್ಲ ಮನೆ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ ನೋಡಿ. ದೊಡ್ಡ ಕಾಲುವೆ ಇದು, ದೊಡ್ಡದು ಕಾಲುವೆ ಇದು. ಮತ್ತು ಈ ಕಾಲುವೆ ಪಕ್ಕದಲ್ಲಿರುವಂಥ ಜಾಗನೇ 2 ಎಕರೆ ಜಾಗ. ನಿಮಗೆ ಇದು ತೆಂಗು, ಅಡಿಕೆ ಮತ್ತು ಫ್ರೂಟ್ಸ್ ಗಿಡಗಳು, ಎಲ್ಲ ಥರದ ಗಿಡಗಳು ಇದರಲ್ಲಿದೆ. ಒಂದು ಬೋರು ಮತ್ತು ನಿಮ್ಮ ಕಾಲುವೆಗೂ ಒಂದು ಮಾಮೂಲಿ ಒಂದು ಮೋಟ್ರ್ ಬಿಟ್ಕೊಂಡಿದ್ದಾರೆ. ಕಾಲುವೆ ನೀರು ಕೂಡ ಅವರು ಮೋಟ್ರಲ್ಲಿ ಹೊಡ್ಕೋಬೋದು ಕರೆಂಟಿಂದ. ಮತ್ತು ನಿಮಗೆ ಇದು ಬಂದು ಈಸ್ಟ್ ಫೇಸಿಂಗು. ಈ ಜಾಗ ಬಂದು ನಿಮಗೆ ಕೆಂಗೇರಿಗೆ 86 ಕಿಲೋಮೀಟ್ರ್ ಆಗುತ್ತೆ, ಮಂಡಿಕಲ್ಲಿಂದ 10 ಕಿಲೋಮೀಟ್ರ್ ಆಗುತ್ತೆ, ಮದ್ದೂರಿಗೆ ಒಂದು 11 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಈ ಜಾಗ ಬಂದು ನಿಮಗೆ ರೋಡ್ ಬಿಡ್ತು ಏನಿಲ್ಲ ಅಂದರೂ ನೋಡಿ, ಅಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ ಒಂದು 180 ಹತ್ರ 200 ಅಡಿ ಒಳಗಡೆ ಇದು ರೋಡ್ ಬಿಡ್ತು ಬರುತ್ತೆ. ಈ 2 ಎಕರೆ ಜಾಗ ಬೇಕಾದ್ರೆ ನೀವು ಇಬ್ಬರು ಬೇಕಾದರೂ ತೊಗೋಬೋದು, ಏಕೆಂದರೆ ರೋಡ್ ಬಿಡ್ ಜಾಸ್ತಿ ಇದೆ. ಮತ್ತು ಇದು ಈಸ್ಟ್ ಫೇಸಿಂಗ್ ಇದು ನೋಡಿ. ದೊಡ್ಡ ಕಾಲುವೆ ಇದು, ತುಂಬ ದೊಡ್ಡ ಕಾಲುವೆ ಇದು. ಒಂದು ಡೀಪೇ ನಿಮಗೆ ಒಂದು 25 ಅಡಿ ಆಳದಲ್ಲಿದೆ ನೋಡಿ. ಇಲ್ಲಿಂದ ನಿಮಗೆ 25 ಅಡಿಗಿಂತ ದೊಡ್ಡ ಆಳ ಇದೆ ಇದು. ಮತ್ತು ನಿಮಗೆ ಇಲ್ಲೆಲ್ಲ ಬೆಂಗಳೂರು ಮೈಸೂರು ಈ ಜಾಗದಿಂದ ಕರೆಕ್ಟಾಗಿ 5 ಕಿಲೋಮೀಟ್ರ್ ಇದೆ. ಮತ್ತು ಈ ಜಾಗದ ಮುಂದೆ ನಿಮಗೆ ಒಂದು ಅರ್ಧ ಕಿಲೋಮೀಟ್ರ್ ಸ್ಕೂಲು, ಕಾಲೇಜ್ ಎಲ್ಲ ಇದೆ ಈ ಜಾಗದಲ್ಲಿ ನೋಡಿ. ಅಲ್ಲಿಂದ ಹಿಡಿದು ನಿಮಗೆ ಫುಲ್ಲು ನೋಡಿ ಅಲ್ಲಿವರೆಗೂ ಬರುತ್ತೆ ನೋಡಿ. ಇದು ಒಂದು ಬೋರು ಮಾಮೂಲಿ ಇದು ಬೋರ್ ಇದು. ಇದು ಬಂದು ನಿಮಗೆ ಚಾನಲ್ಗೆ ಹಾಕ್ಕೊಂಡಿರೋದು, ಅದೇ ಕೆನಲ್ ಇದೆಯಲ್ಲ ಅದರ ಒಳಗಡೆಯಿಂದ ನೋಡಿ ಅದು ಮಾಮೂಲಿ ಕರೆಂಟ್ ಮೋಟ್ರು. ಅಲ್ಲಿ ಚಾನಲಿಂದ ತೊಗೊಳೋದು ಕಾಲುವೆಯಿಂದ ನೋಡಿ. ನಿಮಗೆ ರೋಡೆಲ್ಲ ಮಾಡ್ಕೊಂಡಿದ್ದಾರೆ, ಕ್ಲೀನಾಗಿ ಮಾಡಿದ್ದಾರೆ, ತೆಂಗೆಲ್ಲ ಹಾಕಿದ್ದಾರೆ. ಎಲ್ಲ ನಿಮಗೆ 1 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿರುವಂಥ ತೆಂಗಿನ ಮರಗಳಿವು ನೋಡಿ. ಸೆಂಟ್ರಲ್ಲೂ ಕೂಡ ಅಡಿಕೆ ಹಾಕಿದ್ದಾರೆ. ಮತ್ತು ನಿಮಗೆ ಫ್ರಂಟ್ ಮಾತ್ರ ನಿಮ್ಗೆ ವಾಲ್ ಕಾಂಪೌಂಡ್ ಹಾಕಿದ್ದಾರೆ. ಸೈಡ್ಗೆಲ್ಲ ನಿಮಗೆ ಫೆನ್ಸಿಂಗ್ ಬಂದು ಮೆಸ್ ಫೆನ್ಸಿಂಗ್ ಮಾಡಿದ್ದಾರೆ ನೋಡಿ. ಅಕ್ಕಪಕ್ಕ ಎಲ್ಲ ಮನೆಗಳೆಲ್ಲ ಇದೆ. ಪಕ್ಕದ ಫಾರ್ಮ್ ಹೌಸ್ ಅವ್ರದ್ದು. ನಿಮಗೆ ತುಂಬಾ ವಾಸ್ತು ಪ್ರಕಾರವಾಗಿದೆ ಈ ಜಾಗ. ಬಂದು ನಿಮಗೆ ಹೈಟಲ್ಲಿದೆ, ಈಸ್ಟ್ ಫೇಸಿಂಗ್ಗೆ ತುಂಬಾ ಹೈಟ್ಗೆ ತುಂಬ ಚೆನ್ನಾಗಿದೆ ಜಾಗ ಇದು. ಈ ಜಾಗದಲ್ಲಿ ನಿಮ್ಗೆ ಎಲ್ಲ ಥರ ಫ್ರೂಟ್ಸ್ ಗಿಡಗಳು ಹಾಕಿದ್ದಾರೆ. ಅದೇ ಒಂದು ನಿಮಗೆ ಒಂದು 150ರಿಂದ 200 ಫ್ರೂಟ್ಸ್ ಗಿಡಗಳಿದೆ ನೋಡಿ. ಅಡಿಕೆ, ತೆಂಗು, ಟೀಕು, ಒನ್ನೆ, ಬೀಟೆ, ಪ್ರತಿಯೊಂದು ಗಿಡಗಳು ಹಾಕಿದ್ದಾರೆ. ಟೀಕು ಎಲ್ಲನೂ ಹಾಕಿದ್ದಾರೆ ಇದರಲ್ಲಿ ನೋಡಿ. ಟೀಕು ಇದೆ. ಮತ್ತು ನಿಮಗೆ ಮಣ್ಣು ಕೂಡ ಕೆಂಪು ಮಣ್ಣು ಚೆನ್ನಾಗಿದೆ ನೋಡಿ, ಕೆಂಪು ಮಣ್ಣು. ಮತ್ತು ನಿಮಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ರೋಡ್ಗೆ ಕ್ಲೀನಾಗಿ ಕಲ್ಲೆಲ್ಲ ಆರ್ಡ್ರಲ್ ಥರ ಮಾಡಿ, ಹಳೆ ಕಾಲದಲ್ಲಿ ಕೆರೆ ಏರಿ ಥರ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಾಗನ. ಒಂದು ಮನೆಯೂ ಇದೆ ಇದರಲ್ಲಿ. ಮತ್ತು ಪ್ರತಿಯೊಂದು ನಿಮಗೆ ನೋಡಿ ಈ ಥರ ವಾಲ್ ಸಿಸ್ಟಮ್ ಮಾಡಿದ್ದಾರೆ. ಒಂದೊಂದು ಕಡೆಗೂ ಕೂಡ ಆನ್ ಮಾಡಿದ್ರೆ ಕ್ಲೀನಾಗಿ ನೀರು ಹೋಗುತ್ತೆ. ಇದನ್ನು ಮೋಟ್ರಿಗೂ ಕನೆಕ್ಟ್ ಮಾಡಿದ್ದಾರೆ, ಕೆನಾಲ್ ನೀರಿಂದ ಆ ಮೋಟ್ರಿಗೂ ಕೂಡ ಕನೆಕ್ಟ್ ಮಾಡಿದ್ದಾರೆ. ಎರಡೂ ಬೇಕಾದ್ರೆ ಆನ್ ಮಾಡ್ಕೋಬೋದು ನೋಡಿ. ಈ ಥರ ಮಾಡಿದ್ದಾರೆ. 30 ಕುಂಟೆ ನಿಮಗೆ ಇದರಲ್ಲಿ ಖರಾಬ್ ಬರುತ್ತೆ 2 ಎಕರೆಯಲ್ಲಿ. ಇದ್ರ ಬೆಲೆ ಬಂದು 2,50,000 ಅಂತ ಹೇಳಿದ್ರು. ಮತ್ತು ಫೈನಲ್ ಏನಾದರೂ ಡೈರೆಕ್ಟ್ ರಿಜಿಸ್ಟರ್ ಮಾಡ್ಕೋತೀನಿ ಅಂದರೆ 2,30,000 ನಾನು ಕೊಟ್ಬಿಡ್ತೀನಪ್ಪ ಅಂತ ಓನರ್ ಹೇಳಿದ್ರು ನೋಡಿ. ನಿಮಗೆ ಈ ಥರ ಒಂದು ತುಂಬಾ ಹಳೆ ಶೈಲಿಯಲ್ಲಿ ಕಲ್ಲೆಲ್ಲ ಹಾಕಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿಂದ ಫುಲ್ಲು ಖರಾಬ್ ಇದು 30 ಕುಂಟೆ. ಈ ಥರ ಎಲ್ಲ ಇಷ್ಟು ಚೆನ್ನಾಗಿ ನೀರು ಅಕಸ್ಮಾತ್ ಮಳೆ ನೀರು ಬಂದ್ರೂ ಹೀರ್ಕೊಳ್ಳೋಕ್ಕೆ ಈ ಥರ ಮಾಡಿದ್ದಾರೆ. ಮತ್ತು ನೋಡಿ ಓನರ್ ಹೌಸು ಕೂಡ ಮಾಡ್ಕೊಂಡಿದ್ದಾರೆ, ಲೇಬರ್ ಹೌಸು ಕೂಡ. ಯಾರು ಬೇಕಾದರೂ ಇದರಲ್ಲಿ ಇರ್ಬೋದು ನೋಡಿ. ಎಷ್ಟು ನೀಟಾಗಿ ಮಾಡ್ತಾಯಿದ್ದಾರೆ. ಇದರಲ್ಲಿ 30 ಕುಂಟೆ ನಿಮಗೆ ಖರಾಬ್ ಬರುತ್ತೆ, ಒತ್ತುವರಿ. ಮತ್ತು ನಿಮಗೆ ಇದು ಬಂದು ಸಿಂಗಲ್ ಪಾಣಿ ನೋಡಿ. ಇದನ್ನು ಒಂದು ಇಂಗು ಗುಂಡಿ ಮಾಡ್ಕೊಂಡಿದ್ದಾರೆ, ನೀರು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ದೊಡ್ಡದಾಗಿ ಒಂದು ಪಾಂಡ್ ಥರ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ ಜಾಗ ಮಾತ್ರ. ನೀವು ಆರಾಮಾಗಿ ಇಲ್ಲೊಂದು ಮನೆ ಇರೋದ್ರಿಂದ ಡೈರೆಕ್ಟ್ ರಿಜಿಸ್ಟರ್ ಮಾಡ್ಕೊಂಡು ಆರಾಮಾಗಿ ಇಲ್ಲಿ ಮನೆಯವರು ಆರಾಮಾಗಿ ವಾಸ ಮಾಡ್ಬೋದು. ವಾರಕ್ಕೊಂದ್ಸಲ ಬಂದು ನಿಮ್ಮ ಇಷ್ಟ ಯಾವಾಗ ಬಂದುಬೇಕಾದ್ರೂ ಇದ್ಬಿಟ್ಟು ಹೋಗ್ಬೋದು. ಸೇಫ್ಟಿ ಪರ್ಪಸ್ಗಂತ ಏನೂ ತೊಂದರೆ ಇಲ್ಲ. ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ ಇದೆ. ಮತ್ತು ಇದು ಬಂದು ಜನರಲ್ ಪ್ರಾಪರ್ಟಿ ಗೌಡ್ರದ್ದು. ನಿಮಗೆ ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರೋಂಥ ಜಾಗ ಇದು. ಪರ್ಚೇಸ್ ಮಾಡಿರೋ ಲ್ಯಾಂಡ್ ಇದು.
ರೂಮ್ ಇದು, ಹಾಲು, ಅದು ಟಾಯ್ಲೆಟ್ಟು ಮತ್ತು ಸ್ನಾನದ ಮನೆ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಜಾಗ ಇದು. ಯಾರೆಲ್ಲ ಈ ಥರ ಒಂದು ಜಾಗ ಹುಡುಕ್ತಾ ಇರ್ತೀರಾ ಅಂಥವ್ರಿಗೆ ಈ ಜಾಗ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂದರೆ ವೀಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಇಲ್ಲಿ ಏನು ಸೇಫ್ಟಿ ಪರ್ಪಸ್ ಅಂತ ಏನೂ ಇಶ್ಯೂಸ್ ಇಲ್ಲ. ನೀವು ಆರಾಮಾಗಿ ಇಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಯಾಕೆಂದರೆ ಅಲ್ಲಿ ಫಾರಮ್ ಹೌಸಲ್ಲಿ ಇಲ್ಲೇ ವಾಸ ಮಾಡ್ತಾಯಿದ್ದಾರೆ. ಒಂದು ಇಲ್ಲೇ 3-4 ಮನೆ ಇದೆ. ಮತ್ತು ನೋಡಿ ಅಲ್ಲೂ ಕೂಡ ನಿಮ್ಮ ಮನೆ ಇದೆ. ಅದಕ್ಕೆ ಯಾವುದೇ ಥರದ ಸೇಫ್ಟಿ ಇಶ್ಯೂಸ್ ಇಲ್ಲ ಇಲ್ಲಿ. ತುಂಬಾ ಚೆನ್ನಾಗಿದೆ ತೋಟ. 100ಕ್ಕಿಂತ ಜಾಸ್ತಿ ನಿಮಗೆ ತೆಂಗಿನ ಮರಗಳು ಬರುತ್ತೆ ಈ ಜಾಗದಲ್ಲಿ. ನೋಡಿ ಪಕ್ಕದಲ್ಲೆಲ್ಲ ನಿಮಗೆ ಫಾರಮ್ ಹೌಸಲ್ಲಿ ವಾಸ ಮಾಡ್ತಾಯಿದ್ದಾರೆ. ನೋಡಿ ಪ್ರತಿಯೊಂದಕ್ಕೂ ಈ ಥರ ಪೈಪ್ ಲೈನ್ ಮಾಡಿದ್ದಾರೆ.